ಸರ್, ಈಗ ನಿನ್ನೆ ನೀವು ಮಾಡಿದಂತ ಆರೋಪ ಸಿಎಂ ಸಿದ್ದರಾಮಯ್ಯ ಅವ್ರ ಗಮನಕ್ಕೆ ಹೋಗಿದ್ಯಾ? ಆಮೇಲೆ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವ್ರ ಗಮನಕ್ಕೆ ತರಬೇಕಾಗಿತ್ತು, ಈ ರೀತಿ ಹೇಳ್ಬಾರ್ದಾಗಿತ್ತು ಅನ್ನೋ ಅಭಿಪ್ರಾಯ ವ್ಯಕ್ತ ಆಗಿದೆ. ನಾನು ನಿನ್ನೆ ನನ್ನ ಮತಕ್ಷೇತ್ರದಲ್ಲಿ ಐನಾಪುರ ಪಟ್ಟಣ ಪಂಚಾಯತಿಯಲ್ಲಿ ಒಂದು ಸಿಸಿ ರೋಡ್ಗಳಾದ ಪೂಜೆಗೆ ಹೋಗೋದ ಸಂದರ್ಭದಲ್ಲಿ ಒಂದು ವರ್ಷದ ಹಿಂದೆ ಅಲ್ಲೇ ಒಂದು ಮೇನ್ ರೋಡನ್ನು ನಾನು ಪೂಜೆ ಮಾಡಿ ಬಂದಿದ್ದೆ. ಅಲ್ಲಿ ಹೋದಾಗ ನಾನು ಇಂಜಿನಿಯರ್ ಕೇಳಿ ಈ ರೋಡ್ ಯಾಕಾಗಿಲ್ಲಪ್ಪ ಅಂತೇಳಿ, ಅವ್ನು ಕಾಂಟ್ರಾಕ್ಟರ್ ಮಾಡ್ತಾ ಇಲ್ಲ ಅಂತೇಳಿ ಹಾರಿಕೆ ಉತ್ತರವನ್ನ ಇಂಜಿನಿಯರ್ ಕೊಟ್ಟರು ನನಗೆ. ನಾನು ಇಮಿಡಿಯೇಟ್ ಆಗಿ ಕಾಂಟ್ರಾಕ್ಟರ್ಗೆ ಫೋನ್ ಮಾಡಿದೆ, ಯಾಕೆ ಮಾಡ್ಲಿಲ್ಲ, ಈಗ ಪ್ರಾರಂಭ ಮಾಡ್ತೇನೆ ಅಂತೇಳಿ ಹೇಳಿದ್ರು. ನಾನು ಪೂಜೆ ಮಾಡಿ ಒಂದು ವರ್ಷ ಆದ ನಂತರವೂ ಸಹಿತ ಆ ರಸ್ತೆ ಆಗಿಲ್ಲ ಅಂದ್ರೆ ನಮ್ಮ ಇಂಜಿನಿಯರ್ಗಳು ಏನ್ ಮಾಡ್ತಾ ಇದ್ರು ಅನ್ನೋಂಥ ಪ್ರಶ್ನೆ ಬತ್ತಲ್ಲಿ. ಅವಾಗ ನಾನು ಮತ್ತೆ ಅದನ್ನು ಹೊರತುಪಡಿಸಿ ಬೇರೆ ವಿಷಯವನ್ನು ಪ್ರಸ್ತಾಪ ಮಾಡಿದ್. ನಾನು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ 25 ಕೋಟಿ ನಮಗೆ ನನ್ನ ಮತಕ್ಷೇತ್ರಕ್ಕೆ ಕೊಟ್ಟ ಸಂದರ್ಭದಲ್ಲಿ ನಾನು 13 ಕೋಟಿಯ ಸಮುದಾಯ ಭವನಗಳನ್ನು ಮತ್ತು 12 ಕೋಟಿ ರೂಪಾಯಿಯ ರಸ್ತೆಗಳನ್ನು ತೆಗೆದುಕೊಂಡಿದ್ದೆ. ಅವಾಗ ಅದ್ರಾಗ ಒಂದು ಕೊರಿ ತೆಗೆದ್ರು, ಏನಪ್ಪಾ ಅಂದ್ರ ನೀವು ಹಳ್ಳಿಯಲ್ಲಿರುವಂತ ಚಿಕ್ಕ ಚಿಕ್ಕ ರಸ್ತೆಗಳನ್ನು ತೆಗೆದುಕೊಳ್ಳುವುದಿಲ್ಲ, ಜಲ್ಲಿ ರಸ್ತೆ ತೆಗೆದುಕೊಳ್ಳುವುದಿಲ್ಲ, ಅಸ್ಫಾಲ್ಟು ಮೆಟ್ಲಿಂಗ್ ಮಾಡೋದಂಥದ್ದು ಅಷ್ಟ ತಗೋಬೇಕು ನೀವು. ನಮ್ಮ ಬೇಡಿಕೆ ಹಳ್ಳಿಯಲ್ಲಿ ಎಲ್ಲಾ ಜನ ನಮ್ಮಲ್ಲಿ ಇರುವುದೇ ಊರುಗಳಲ್ಲಿ 10%, 90% ಎಲ್ಲ ತೋಟಪಟ್ಟಿಯಲ್ಲಿ ಜನ ಇರುವುದು. ನಾವೆಲ್ಲ ನೀರಾವರಿ ಕ್ಷೇತ್ರ, ನಮ್ಮದು 50% ನೀರಾವರಿ, 50% ಡ್ರೈ. ಅವಾಗ ಅಲ್ಲಿ ಅದು ನಾನು ಮತ್ತೆ ಅದನ್ನು ಚೇಂಜ್ ಮಾಡಿ ಎಲ್ಲ ಡಾಮರಿ ರಸ್ತೆಗಳನ್ನು ತಗೊಂಡ್ರಿ. ಆಮೇಲೆ ಸಮುದಾಯ ಭವನಗಳನ್ನೇ ಇವೆಲ್ಲ ತಗೊಳಿಕ್ ಬರೋದಲ್ಲ ಅಂತ ಅಂದಾಗ ಮುಖ್ಯಮಂತ್ರಿಗಳಿಗೆ ನಾವು ಕೆಲವು MLA ಗಳು ಹೋಗಿ ಭೇಟಿ ಆದಾಗ, ಇದು ವಿಶೇಷ ಫಂಡ್ ಇರುವುದರಿಂದ ಇದ್ರಾಗೆಲ್ಲ ನೀವು ಟರ್ಮ್ಸ್ ಅಂಡ್ ಕಂಡೀಷನ್ಗೆ ಬಹಳ ಹಾಕಬೇಡ್ರಿ, ಅದನ್ನೊಂದು ಸಡ್ಲ್ ಮಾಡಿ ಒಂದು ಮತ್ತೊಂದು ಜೀವ ಮಾಡ್ರಿ. ಅದಕ್ಕೆ ಶಿವರಾಜ್ ಅಂಗಡಿ ಅವರು ಒಂದು ಅದನ್ನ ನೇತೃತ್ವದಲ್ಲಿ ಅದನ್ನೆಲ್ಲ ನಮಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಅದನ್ನ ತೆರವು ಮಾಡಿಕೊಟ್ರಲ್ಲ. ಏನೋ ಒಂದು ಬಂಧನಗಳಿದ್ದು ಆ ಬಂಧನಗಳನ್ನು ತೆರವು ಮಾಡಿಕೊಟ್ರು. ಆಮೇಲೆ ಇದೆಲ್ಲ ಎಂದಾಗಿದೆ ಅಂದ್ರೆ ನಾನು ಪ್ರಪೋಸಲ್ ಕೇಳಿದ್ರು, ಪ್ರಪೋಸಲ್ ಕೊಟ್ಟಿದ್ದೇನೆ. 1.5 ವರ್ಷ ಆಯ್ತು. ನನಗನ್ಸಿತ್ತು 1-2 ಇರ್ಬೇಕು, ಬಹುಶಃ 1-2 ನನಗೆ ಸರಿಯಾಗಿ ಗೊತ್ತಿಲ್ಲ. 1-2-24 ಕೊಟ್ಟಿದ್ದೇನೆ ಪ್ರಪೋಸಲ್. ಇವಾಗ ತಾರೀಕು ಎಷ್ಟು, 6ನೇ ತಿಂಗಳು ಇವತ್ತು. 1.5 ವರ್ಷ ಆದ ನಂತರ ಇನ್ನೂ ಆ ಕೆಲಸನ ಆಗ್ತಿಲ್ಲ ಅಂದ್ರೆ ಇದರ ಅರ್ಥ ಏನ? ಇದು ಬೇಸರ ತಂದಿದೆ ನನಗೆ. ನಾನು ಯಾರ ಮಂತ್ರಿಗಳ ವಿರೋಧ ಅಥವಾ ಯಾರ ಮುಖ್ಯಮಂತ್ರಿಗಳ ವಿರೋಧ ಮಾತಾಡೋ ಪ್ರಶ್ನೆನ ಬರಲ್ಲ. ಸಿಸ್ಟಮ್ ವ್ಯವಸ್ಥೆ, ಈ ಒಂದು ಶಿವನೂರ್ ಅಂತ ಒಂದು ಗ್ರಾಮದಲ್ಲಿ 2 ವರ್ಷದಿಂದ ಒಂದು ಬೇವನೂರ್ ಅಂತ ಒಂದು ಗ್ರಾಮದಲ್ಲಿ 2 ವರ್ಷದಿಂದ 8th ಇದ್ದದ್ದು 9th ಮಾಡಿರ್ತೇಳಿ ಎಜುಕೇಶನ್ ಕಮಿಷನರ್ ನಾನು 2 ವರ್ಷದಿಂದ ಭೇಟಿ ಆದ್ರ ಅದನ್ನ ಕೊಡ್ಲಿಕ್ಕೆ 2 ವರ್ಷ ಬೇಕಾ? ಆಮೇಲೆ ಒಂದು ಬಸವೇಶ್ವರ ಯಾತ್ರೆ ನೀರಾವರಿ ಅನ್ನೋ ಪ್ರಾಜೆಕ್ಟ್ ಅನ್ನ 13,000 ಕೋಟಿ ಪ್ರಾಜೆಕ್ಟ್ ಅನ್ನು ಪ್ರಾರಂಭ ಮಾಡಿ 17ರಲ್ಲಿ ಪ್ರಾರಂಭ ಮಾಡಿದ್ದೀವಿ. ಅದು ಕಾರಣಾಂತರಗಳಿಂದ ಇದುವರೆಗೆ ಲೇಟ್ ಆಗಿದೆ. ಅಲ್ಲಿ ಇಂಜಿನಿಯರ್ಗಳು, ಚೀಫ್ ಇಂಜಿನಿಯರ, ಸೂಪರಿಂಟೆಂಡೆಂಟ್ ಇಂಜಿನಿಯರ, ಎಕ್ಸಿಕ್ಯೂಟಿವ್ ಇಂಜಿನಿಯರ, AWಗಳು ಸ್ಪಾಟ್ ಮೇಲೆ ಹೋಗೋದಲ್ಲ. ಅವ್ರ ಸ್ಪಾಟ್ ಅಲ್ಲಿ ಹೋಗಿ ಕೆನಾಲ್ ಮಾಡಬೇಕು, ಮೇನ್ ಕೆನಾಲ್ ಮಾಡಬೇಕು, ಅವತ್ತಕ್ಕೆ ಅವ್ರಿಗೆ ಪರ್ಯಾಯ, ಅವ್ರಿಗೆ ಜಮೀನುಗಳಿಗೆ ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅನ್ನುವಂತ ಯಾರೂ ಮಾಡಿಲ್ಲ 7-8 ವರ್ಷದಿಂದ. ಆಮೇಲೆ ಇದೇನಿದೆ, ಒಂದು ಪ್ರಾಜೆಕ್ಟ್ ಸರ್ಕಾರ ದುಡ್ಡು ಖರ್ಚು ಮಾಡೋ ಸಂದರ್ಭದಲ್ಲಿ ಅವರಲ್ಲಿ ನಮ್ಮ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದ ವಿಳಂಬ ಆದ್ರೆ ಅದಕ್ಕೆ ಯಾರು ಹೊಣೆಗಾರರು? ವ್ಯವಸ್ಥೆಯ ವಿರುದ್ಧ ನನ್ನ ಆರೋಪ ಅಂತ ಹೇಳ್ತೀವಿ. ವ್ಯವಸ್ಥೆಯ ಭಾಗವೇ ಮಂತ್ರಿಗಳಾಗಿರ್ತಾರೆ, ಅಧಿಕಾರಿಗಳಾಗಿರ್ತಾರೆ. ಇದೇ ನಾನು ನೋಡ್ರಿ, ನಾನು ಹೇಳೋದು ಇದನ್ನು ಸುಧಾರಣೆ ಆಗ್ಬೇಕಂತ ಹೇಳಿ ಹೇಳೋದು. ಮುಂದೆ ನಾನು ಬಂದು ನಿಂತಿರೋದು ಇದು ಸುಧಾರಣೆ ಆಗಬೇಕು. ನಮ್ಮ ಆಡಳಿತ ಚುಕ್ಕಾನೆ ಒಂದು ಚುರುಕಾಗಬೇಕು, ನಮ್ಮ ಅಡ್ಮಿನಿಸ್ಟ್ರೇಷನ್ ಸ್ಟ್ರಿಕ್ಟ್ ಆಗಬೇಕು, ಅಧಿಕಾರಿಗಳನ್ನ ಲೆಫ್ಟ್ ರೈಟ್ ತಗೋಬೇಕು ನಮ್ಮ MLAಗಳು, ಇದು ಮಂತ್ರಿಗಳು. ಇದೆಲ್ಲ ಎಲ್ಲಿದೆ ಈಗ? ಒಂದೊಂದು ಕೆಲಸ, ಒಂದು ಫೈಲ 6 ತಿಂಗಳು ವರ್ಷ ಫೈಲ್ ಮುಂದಕ್ಕೆ ಹೋಗದಿದ್ರೆ ಯಾರು ಹೊಣೆಗಾರರು? ಇಂಥವು ಸಾಕಷ್ಟು ಉದಾಹರಣೆಗಳು ನಾನು ಕೊಡ್ಲಿಕ್ಕೆ ನನ್ನ ಮಾಹಿತಿ ಇದೆ. ನಾನು ಒಬ್ಬ ಪಂಚಾಯತಿ ಸದಸ್ಯನಾಗಿ, ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ 5 ಬಾರಿ ಶಾಸಕನಾಗಿದ್ದೀನಿ. ನನಗೂ ಹಳ್ಳಿಯಲ್ಲಿ ಸಾಕಷ್ಟು ಅನುಭವಗಳಿದಾವೆ. ಅದಕ್ಕಾಗಿ ಇಂಥವು ಸಾಕಷ್ಟು ಉದಾಹರಣೆಗಳು. ಇವ ಒಂದು ಯೋಜನೆ ನಾವು ಪ್ರಾರಂಭ ಮಾಡಿದ್ರೆ, ಇವತ್ತು ಕೆರೆ ತುಂಬು ಯೋಜನೆ ನಮ್ಮಲ್ಲಿ ಪ್ರಾರಂಭ ಆಗಿದೆ.
ಆಮೇಲೆ ಇವು ಮಲ್ಟಿ ವಿಲೇಜ್ಗಳನ್ನ ಆದ್ರೆ ಈಗ ವಿಪಕ್ಷಗಳು ನಿಮ್ಮ ಮತ್ತೆ BR ಪಾಟೀಲ್ ಹೇಳಿಕೆಯನ್ನ ತೆಗೆದುಕೊಂಡು ಸರ್ಕಾರವನ್ನ ಟೀಕೆ ಮಾಡ್ತಾ ಇದೆ. ನಿಮ್ ಸರ್ಕಾರವನ್ನ ರಾಜೀನಾಮೆ ಕೊಡ್ಬೇಕು ಅಂತ ಜಮೀರ್ ಅಹಮದ್ ಖಾನ್ ನಾನು ಒತ್ತಾಯ ಮಾಡ್ತಾ ಅವ್ರಿಗೆ ಇದ್ದಾರೆ. ಸಪೋರ್ಟ್ ಆಗಿ ಮಾಡ್ಲಿಕ್ಕೆ ನನ್ನೇನ ಅವ್ರು ನಮ್ಮ ರಿಲೇಷನ್ ಅಲ್ಲ, ನನಗೆ ಆದಂತ ನೋವುಗಳನ್ನ ನಾನು ಹಚ್ಕೋತಿದ್ದೀನಿ ಇಷ್ಟೇ. ನಾನು ಯಾರನ್ನ ಪ್ಲೇಸ್ ಮಾಡ್ಬೇಕು ಅಥವಾ ಯಾರನ್ನ ಸಮಾಧಾನ ಮಾಡ್ಬೇಕು, ಯಾರಿಗೆ ದೋಷ ಮಾಡ್ಬೇಕಂತ ನನ್ನ ಉದ್ದೇಶ ಇಲ್ಲ. ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಲಿ ಅಂತ ವಿರೋಧ ಪಕ್ಷದವ್ರು ಕೇಳ್ತಾ ಇದ್ದಾರೆ ಸರ್, ನಿಮ್ ಹೇಳಿಕೆ ಅವ್ರ ಕೆಲಸ ಅದಿದೆ, ಕೇಳೋರು ಅವ್ರ ವಿರೋಧ ಪಕ್ಷದಾಗ ಇರೋರ ಕೆಲಸನೇ ಅದ. ನಮ್ಮ ಸರ್ಕಾರದ ಲೋಪದೋಷಗಳನ್ನ ಎತ್ತಿ ಹಿಡಿದು ನನ್ನ ರಾಜೀನಾಮೆ ಕೇಳ್ತಾರ ಅವ್ರ ಕೆಲಸ ಇದೆ, ಅದು ಮಾಡೋರು. ಅದು ನಿಮ್ಮದೇ ಪಕ್ಷದ ಶಾಸಕ ಬಸವರಾಜ ಶಿವಗಂಗ ಅವರು ಹೇಳ್ತಾರೆ, ಕೆಲ ಸಚಿವರು ಅಸಮರ್ಥರಿದ್ದಾರೆ, ವ್ಯವಹಾರದಲ್ಲಿ ಬಿಸಿ ಇದ್ದಾರೆ, ಅಂತವ್ರನ್ನ ಗೇಟ್ ಪಾಸ್ ಕೊಟ್ಟು ಕೆಲಸ ಮಾಡೋದು ಆಗಿದೆಯಾ ಸರ್? ನೋಡ್ರಿ, ನಾವಿಲ್ಲಿ 800 ಕಿಲೋಮೀಟರ್ ಬರ್ತೀನಿ, ನಾನು ಮಹಾರಾಷ್ಟ್ರ ಬಾರ್ಡರ್ ನನ್ನ ಮತಕ್ಷೇತ್ರ. ಆಮೇಲೆ ಅಲ್ಲಿಂದ ಬರ್ತೇನಿ, ಇಲ್ಲಿ ಯಾರು ಮಂತ್ರಿಗಳು ಭೇಟಿ ಆಗಿಲ್ಲ, ಒಂದು ಅಧಿಸೂಚನೆ ಹೊರಡಿಸ್ಬೇಕು ಅಥವಾ ಏನ ಸೋಮವಾರ ಎಲ್ಲಾ ಮಂತ್ರಿಗಳು ಸಿಗ್ತಾರು, ಮಂಗಳವಾರ ಸಿಗ್ತಾರು, ಅಥವಾ ಕ್ಯಾಬಿನೆಟ್ ಇದ್ದ ದಿವಸ ಎಲ್ಲಾರು ಸಿಗ್ತಾರು. ಕ್ಯಾಬಿನೆಟ್ ಇದ್ದ ದಿವಸ ಮುಂಜಾನೆ ಬೆಳಿಗ್ಗೆ 10 ಕ್ಯಾಬಿನೆಟ್ ಮುಗಿದ ನಂತರ 3 ರಿಂದ 6, 7, 8 ಗಂಟೆ ಮಟ್ಟ MLA ಒಂದು ಟೈಮ್, ನಂತರ ಸಾರ್ವಜನಿಕಿಗೆ ಒಂದು ಟೈಮ್ ಕೊಡ್ಬೇಕು. ಸಾರ್ವಜನಿಕ ನಾವು ಹೋಗಿ ಕೊಟ್ರ ನಾವೇನ್ ಹೇಳ್ತಾ ಇದೀವಿ, ಆ ಸಾರ್ವಜನಿಕ ಏನ್ ಹೇಳ್ತಾ ಇದ್ದೀರಿ ಕೇಳ್ಕೊಳಂಗ ಅವ್ರಿಗೆ ಪ್ರಜ್ಞಾನೇ ಇರೋದಲ್ಲ. ಅದಕ್ಕೆ ಇಲ್ದಿರ್ಗ ಎಲ್ಲಾ ಮಂತ್ರಿಗಳು ಯಾವ್ದಾರ ಒಂದು ದಿವಸ ಇವತ್ತಿನ ಬೇಡ ಬಿಡ್ರಿ, ಅದು ಎಲ್ಲಾ ಮಂತ್ರಿಗಳು ಒಟ್ಟಿಗೆ ಸಿಗುದು ಬೇಡ. ರೆವಿನ್ಯೂ ಮಿನಿಸ್ಟರ್ ಸೋಮವಾರ, ಎಜುಕೇಶನ್ ಮಿನಿಸ್ಟರ್ ಮಂಗಳವಾರ, PWD ಮಿನಿಸ್ಟರ್ ಬುಧವಾರ, ಅಗ್ರಿಕಲ್ಚರ್ ಮಿನಿಸ್ಟರ್ ಶುಕ್ರವಾರ, ಹಿಂಗ ಒಂದೊಂದು ಎಲ್ಲಾ ಒಂದು 5 ಮಿನಿಸ್ಟರ್ ಒಂದೊಂದು ದಿವ್ಸ ಕೊಟ್ಟ ಅಲ್ಲಿ ಮುಂಜಾನೆ ವಿಧಾನಸಭೆಯಲ್ಲಿ ಕೊಟ್ಟರೆ ನಾವು ಬಂದು ಅಥವಾ ಸಾರ್ವಜನಿಕರು ಬಂದು ಕೆಲಸ ಮಾಡ್ಕೊಂಡು ಹೋಗ್ಬೋದಲ್ಲ. ಅವ್ರ ಮನೆಗಳು ಎಲ್ಲಿದಾವೋ ಹುಡುಕ್ಯಾಡಕ್ ಆಗೋದಲ್ಲ, ಮನೆಗಳು ಸಿಗುದಿಲ್ಲ, ನಾವೆಲ್ಲಿ ಹುಡುಕಲ್ಕ್ ಹೋದ್ರು ನಾವೇನ್ರಿ ಸಿಟಿ ಒಳಗೆ ಬಂದವ್ರಲ್ಲ, ಹಳ್ಳಿ ಬಂದವ್ರು ಎಲ್ಲಿ ಹೋಗಿ ಅವ್ರ ಮನೆ ಹುಡುಕ್ಯಾಡ ಕುತ್ಕೊಂಡ್ಬೇಕಲ್ಲ, 2 ತಾಸು ಆದ ಅನ್ಕೊಡ್ದ. ಅವ್ರು ಎಲ್ಲಿ ಹೋಗಿದಾರ ಮಂತ್ರಿ ಅಂದ್ರ ಶಿವಮೊಗ್ಗಕ್ಕೆ ಹೋಗಿದಾರ್ರಿ, ಮಂಡ್ಯಕ್ಕೆ ಹೋಗಿದಾರ್ರಿ, ಆಮೇಲೆ ಗುಲ್ಬರ್ಗಕ್ಕೆ ಹೋಗಿದಾರ್ರಿ. ಫೋನಲ್ಲೂ ಸಿಗೋದಲ್ಲ. ಆಮೇಲೆ ನಾವ್ ಹೆಂಗ್ ಕೆಲಸ ಮಾಡ್ಕೊಳದ್ರಿ? ಅವ್ರ PS ಕೇಳ್ರೆ ಎಂದ್ ಬರ್ತಾರ ಗೊತ್ತಿಲ್ಲ ಸರ್. ಈ ವಿಚಾರ CM ಸಿದ್ದರಾಮಯ್ಯ ಅವ್ರಿಗೆ ಏನಾದ್ರು ತಿಳಿಸಿದ್ರ ಸರ್ ನೀವು? ನೋಡ್ರಿ, ನಾನೊಮ್ಮೆ ಶಾಸಕಾಂಗ ಪಕ್ಷದಲ್ಲಿ ಕೆಲವು ನೋವುಗಳನ್ನ ಹಂಚ್ಕೊಂಡಿದ್ನಿ. ನೀವು 1.5 ವರ್ಷದಿಂದ ಶಾಸಕಾಂಗ ಬಂದಿದ್ರಿ ಸರ್, ನಮ್ಗೆಲ್ಲ ನೋವು ಆಗ್ತಾ ಇದೆ, ಸ್ವಲ್ಪ ತೊಂದರೆ ಆಗ್ತಾ ಇದ್ರೆ ಮಂತ್ರಿಗಳು ನಮಗೆ ನಮಸ್ಕಾರ ಮಾಡಿದ್ರೆ ನಮಸ್ಕಾರ ಮಾಡೋದಿಲ್ಲ, ಸರಿಯಾಗಿ ನಮಗೆ ಸ್ಪಂದನೆ ಮಾಡೋದು ಹೇಳಿದ್ನಿ. ಅವಾಗ ಯಾರಾದ್ರೂ ಹಿರಿಯ ನಮ್ಮ ಸಚಿವರು ಅಥವಾ ಯಾರಾದ್ರೂ ಕರೆದು ಯಾಕಪ್ಪ ನೀ ಈ ತರ ನಾರಾಜಾಗಿದೆಯಾ, ಏನ್ ನಿನ್ ತೊಂದ್ರೆ ಸರಿಪಡಿಸ್ಬೇಕು ಅಂತ ಸರಿನೇ ಮಾಡ್ಲಿಕ್ಕೆ ಇನ್ನು ದಿವ್ಸ ಹೇಳ್ಕೊತ ಹೋದ ಇನ್ನು ನಾವು ಯಾರಾದ್ರೂ ಅವಾಗ ಕರೆದು ನಾ ಶಾಸಕಾಂಗ ಪಕ್ಷದಾಗ ಹೇಳಿದಾಗ ಅಲ್ಲೇ ನನಗೆ ಕೇಳಲಿಲ್ಲ, ಬೇಡ ಬಿಡು ಆಮೇಲೆ ಮಾತಾಡ್ತೀವಿ ಬಿಡು ಅಂದ್ರು. ಅಥವಾ ನೆಕ್ಸ್ಟ್ ಡೇ ಹಿರಿಯ ಸಚಿವ ಸಂಪುಟದವ್ರು ಯಾರಾದ್ರೂ ನನ್ನ ಕರೆದು ಅಥವಾ ಮುಖ್ಯಮಂತ್ರಿಗಳು ಕರೆದು ಉಪಮುಖ್ಯಮಂತ್ರಿಗಳು ಕರೆದು, ಆಮೇಲೆ ನಮ್ಮ ಬಸವೇಶ್ವರ ಯಾತ್ರಾವ್ರಿಗೆ ಇನ್ನೊಂದು 200 ಕೋಟಿ ರೂಪಾಯಿ ಬೇಕಾಗಿದಾವು. ಇನ್ನೊಂದು 200 ಕೋಟಿ ರೂಪಾಯಿ ಕೊಡ್ರಿ, ನಾವು ಕೆಲಸ ಮುಗಿಸ್ತೀವಿ, ಲೋಕಾರ್ಪಣೆ ಮಾಡ್ತೀವಿ ಅಂದ್ರೆ ಈಗ 2 ವರ್ಷದಿಂದ ನಾನು ಮುಖ್ಯಮಂತ್ರಿ ಹತ್ತಿರ ಒಂದು 40 ಸಲ ಹೇಳಿರ್ಬೇಕು, ಉಪಮುಖ್ಯಮಂತ್ರಿ ಒಂದು 40 ಸಲ ಹೇಳಿರ್ಬೇಕು. ಅದಕ್ಕೆ ಯಾರೇ ಅಂತ ಇಲ್ಲ. ಆಮೇಲೆ ಅವ್ನು ಕಾಂಟ್ರಾಕ್ಟ್ ಕೇಳಿದ ಯಾಕೆ ಕೆಲಸ ಮಾಡ್ತಿಲ್ಪ ಅಂತ ಹೇಳಿದ್ವಿ ಅಂದ್ರೆ ನನಗ ಪೇಮೆಂಟ್ ಬಂದಿಲ್ಲ, ನಾ ಹೆಂಗ್ ಕೆಲಸ ಮಾಡ್ಲತ್ತ ಅವ್ನು ಹೇಳ್ತಾ ಇದ್ದ. ನಾವು ಹಿಂಗಾದ್ರೆ ರಾಜೀನಾಮೆಯನ್ನ ಪ್ರಸ್ತಾಪ ಮಾಡ್ತೀವಿ, ನೀವು ರಾಜೀನಾಮೆ ಪ್ರಸ್ತಾಪ ಮಾಡಿದ್ದು ವ್ಯವಸ್ಥೆಯನ್ನ ಬದಲಾಯಿಸಬೇಕು ಅಥವಾ ಸರ್ಕಾರವನ್ನ ಎಚ್ಚರಿಸಬೇಕು? ವ್ಯವಸ್ಥೆ ಬದಲಾಗಬೇಕು. ಇಲ್ಲಿ ಯಾವ ಪುರುಷಾರ್ಥಕ್ಕೆ ಇಳಿಬೇಕು ಅಂತ ನನ್ನ ಮನಸ್ಸಿಗೆ ಬಂದಿದೆ. ನಾನಿಲ್ಲಿ ಇರೋದು ಯಾವ ಪುರುಷಾರ್ಥಕ್ಕೆ ಇರ್ಬೇಕು, ಏನ್ ನಮ್ಮ ಹತ್ತಿರ ಕೆಲಸ ಆಗ್ತಿದೆ. ಒಬ್ಬ ಅಧಿಕಾರಿಗೆ ಫೋನ್ ಹಚ್ಚಾರ, ಸರ್ ಅದು ಮಾಡಕ್ ಬರೋದಲ್ರಿ, ಅದು ಆಗದಲ್ರಿ. ನಮ್ಮಂತ ಸೀನಿಯರ್ MLA ಹಿಂಗಾದ್ರೆ ಜೂನಿಯರ್ದವ್ರಿಗೆ ಏನಾದಿರ್ಬೇಕು? ಇದಕ್ಕೆ ಬೇಸರ ನೋಡ್ರಿ, ಬೇಸರ ಬಂದು ನಾನು ಕೆಲವ ಮಾನಸಿಕ ನೋವದಿಂದ ನಾನು ಹೇಳಿದ್ದೀನಿ. ನಾನು ರಾಜೀನಾಮೆ ಕೊಡ್ಲಾಗಾದ್ರೆ ನನ್ನ ಅಲ್ಲಿ ಮತಕ್ಷೇತ್ರದಲ್ಲಿ ಒಂದು 5 ಮಿನಿಟ್ ಒಂದು ಫೋನ್ ಬರ್ತಾ ಇದ್ದಾವೆ. ಈಗ ನೀವೇ ಯಾಕೆ ರಾಜೀನಾಮೆ ಕೊಡ್ತೀರಿ, ನಾವು ನಿಮ್ಮ ಹತ್ರ ಜೊತೆಗೆ ಬರ್ತೀವಿ, ನಾವು ಹೋರಾಟ ಮಾಡ್ತೀವಿ, ಹೋರಾಟಗಳು ಇಲ್ಲಿ ಅಂತೇಳಿ ನೀವೇನು ರಾಜೀನಾಮೆ ಕೊಡ್ಲಾಕ ನಿಮಗೆಲ್ಲ ಓಟ್ ಹಾಕಿ ಕೊಟ್ಟಿದೀವೇನ್ರಿ? ನಾವು 5 ವರ್ಷ ಅವಧಿಗೆ ನಾವು ಓಟ್ ಹಾಕಿ ಕೊಟ್ಟಿದೀವಿ, ನಿಮ್ಮ ರಾಜೀನಾಮೆ ಯಾಕೆ ಕೊಡ್ತೀರಿ? ನೀವು ಸ್ವತಂತ್ರ ಅಲ್ಲಿ, ನೀವೆಲ್ಲ ಪಬ್ಲಿಕ್ ಅದ ಈಗ ರಿಪ್ರೆಸೆಂಟೇಟಿವ್, ನಾವ್ ಹೇಳಿದಾಗ ನೀವು ಕೇಳಬೇಕು, ನೀವ್ ಹೇಳಿದಾಗ ನಾವು ಕೇಳಕ್ ಆಗೋದಿಲ್ಲ ಅಂತ ಹೇಳಿ ನಾವು ಸ್ವತಂತ್ರರು. ಅಲ್ಲಿಗೆ ನಾವು ಎಲ್ಲ ಮತದಾರರ ಅಧೀನದಲ್ಲಿರೋರು. ಸರ್ 2-3 ದಿವಸದಿಂದ ಹಿಂಗ್ ಮಾತಾಡ್ತಾ ಇದ್ದೀರಿ ಬಹಿರಂಗವಾಗಿ, ಯಾರು ಕರೆದು ಏನಾರು ಹೇಳಿದ್ರ? ಯಾರು ನಿನ್ನೆ ಮಾತಾಡ್ತೀನಿ ಅಂತ ಹೇಳಿದ್ರು, ನಿಮ್ಮನ್ನ ಸಂಪರ್ಕ ಮಾಡೋ ಕೆಲಸ ಏನಾರ ಮಾಡಿದ? ಇದುವರೆಗೆ ಯಾರು ಒಬ್ಬರದು ಫೋನ್ ಬಂದಿಲ್ಲ, ಯಾರು ನಾನು ಮಾತಾಡ್ಸಿಲ್ಲ. ಮಾತಾಡ್ಸಿರು ಅಂದ್ರೆ ಅವ್ರಿಗೆ ಉತ್ತರ ಕೊಡ್ತೀನಿ, ಅವ್ರಿಗೆ ಹೋಗಿ ನನ್ನ ಪರಿಸ್ಥಿತಿ ಬಗ್ಗೆ ಹೇಳ್ತೀನಿ. ಮಾತಾಡ್ಸಿಲ್ಲ, ಏನ್ ಹೇಳಿಲ್ಲ. ಈಗ ನೀವು ಬಂದಿದ್ದೀರ ನಿಮ್ ಮುಂದೆ ಹೇಳ್ತಾ ಇದ್ದೀನಿ, ನೀವ ಬರ್ತಿದ್ರೆ ನಿಮ್ ಮುಂದೆ ಹೇಳಲಾತಿದ್ನಿ. ಅಲ್ಲ ಸರ್, ಇಷ್ಟೊಂದು ಬೇಸರದಿಂದ ಮಾತಾಡ್ತಿದ್ದೀರಿ, ಆಡಳಿತ ಪಕ್ಷದ ಸದಸ್ಯರು. ನಿಮ್ಗೆ ಈ ತರ ಪರಿಸ್ಥಿತಿ ಆದ್ರೆ ಇನ್ನು ಬೇರೆ ಬೇರೆ ಪಕ್ಷಗಳ ಶಾಸಕರಿದ್ದಾರೆ, ಅವ್ರ ಪರಿಸ್ಥಿತಿ
ಜನಸಾಮಾನ್ಯರ ಪರಿಸ್ಥಿತಿ ಏನು? ಅವರೆಲ್ಲರೂ ಶಾಸಕರನ್ನ ಭೇಟಿ ಆಗ್ತಿಲ್ಲ. ಈಗ ವಿರೋಧ ಪಕ್ಷದ ಶಾಸಕರದ ಬಗ್ಗೆ ಮಾತಾಡಕ್ ನಾನು ವಿರೋಧ ಪಕ್ಷದಾಗ ಇದ್ದಾಗ ನಾನು ವಿರೋಧ ಪಕ್ಷದಲ್ಲಿ ಸಾಕಷ್ಟು ಸಲ ಕೂತಿದ್ದೀನಿ. 5 ಸಲ MLA ಆದ್ರೂ ನಾನು ಪ್ರತಿ ಸಲ ಆಡಳಿತ ಪಕ್ಷದಲ್ಲಿ ಬಂದಿಲ್ಲ. ವಿರೋಧ ಪಕ್ಷದಾಗ ಕೂತಾಗ ನಾವು ಅಲ್ಲಿ ಇದೇ ಸಿದ್ದರಾಮಯ್ಯನವ್ರು. ನಾನು ಬಿಜೆಪಿ ಇದ್ದೆ ಅವಾಗ 13ರಿಂದ 18ವರೆಗೆ. 13ರಿಂದ 18ರವರೆಗೆ ಇದ್ದಂತ CM ಈಗಿಲ್ಲ. ಯಾಕೆ ಅವ್ರ ಮನಸ್ಥಿತಿ ಚೇಂಜ್ ಆಗಿದೆ ನನಗೆ ಗೊತ್ತಿಲ್ಲ. 18ರಲ್ಲಿ ಅವರು ನಾವೆಲ್ಲ ಜನತಾ ಪಕ್ಷದಿಂದ ಬಂದವ್ರು. ನಾವೇನು ಅವರು ಕಾಂಗ್ರೆಸ್ದವರಲ್ಲ, ನಾನು ಕಾಂಗ್ರೆಸ್ನವಲ್ಲ. ನಾವೆಲ್ಲ ಹೆಗಡೆ ಅವರ ಮತ್ತು ದೇವೇಗೌಡರ ಕೈಯಲ್ಲಿ ನಾವೆಲ್ಲ ಕೆಲಸ ಮಾಡಿದವರು. ನಾನು ಜಿಲ್ಲಾ ಪಂಚಾಯತಿ ಮತ್ತು ಮೊದಲು MLA ಆದವು ಜನತಾ ಪಕ್ಷದಿಂದ. JDUದಿಂದ ಮೊದಲನೇ ಸಲ MLA ನಾನು. ಆಮೇಲೆ ನಾನು ಜಿಲ್ಲಾ ಪಂಚಾಯತ್ ಜನತಾ ಪಕ್ಷದಿಂದ. ಆಮೇಲೆ ಅವರು ಎಲ್ಲ ನಾವು ಗೆಳೆಯರೆಲ್ಲರೂ 18ರಲ್ಲಿ ನಾನು ವಿರೋಧ ಪಕ್ಷದಾಗಿದ್ದೀನಿ, ಬಿಜೆಪಿ ಆಗಿದ್ದು ನಾನು 13ರಿಂದ 18ರವರೆಗೆ. ಅವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿದ್ರಲ್ಲ, ಅವಾಗೆಲ್ಲಾ ಕೆಲಸ ಆದಿತ್ತು. ನಾವು ವಿರೋಧ ಪಕ್ಷದಾಗ ಕೆಲಸ ಆದಿತ್ತು. ಈಗ ಆಡಳಿತ ಪಕ್ಷದಾಗಿದ್ರೆ ಕೆಲಸ ಆಗ್ತಾ ಇಲ್ಲ. ಕೆಪಿಸಿಸಿ ಅಧ್ಯಕ್ಷರು ಏನಂತ ಅವ್ರಿಗೆ ಗಮನಕ್ಕೆ ಏನಾದ್ರು ಅವ್ರು ನಮ್ಮನ್ನ ನೋಡೋದ ಇಲ್ಲ ಮನೆಗೆ ಹೋದ್ರು. ಇನ್ನೇನ್ ಹೇಳಿ ಬಿಡ್ರಿ ಎಲ್ಲ. ಕ್ಷೇತ್ರದ ಜನ ನಿಮ್ಗೆ ಬೆಂಬಲ ಕೊಟ್ಟಿದ್ದಾರೆ, ನಾವು ನಿಮ್ ಜೊತೆಗೆ ಇರ್ತೀವಿ, ಹೋರಾಟ ಮಾಡ್ತೀವಿ ಅಂತ. ನಿಮ್ಮ ಹೋರಾಟ ಮುಂದುವರಿಯುತ್ತಾ ಅಥವಾ ಯಾರಾದ್ರೂ ಕರೆದು ಮಾತನಾಡಿದ್ರೆ ಸುಮ್ಮನಾಗ್ತೀರಾ? ನೋಡ್ರಿ, ನನಗೆ ಮನಸ್ಸಿಗೆ ಏನ್ ನೋವಾಗಿದೆ, ನನಗೆ ಏನೇನ್ ನನಗೆ ಆಗ್ಬೇಕಾಗಿದೆ, ನಾನು ವೈಯಕ್ತಿಕ ಆದಲ್ಲ. ನನಗೇನು ಮನೆಗೆ ನಾನೇನು ಹೊಲ ಕೇಳಿದ್ರಿ, ಮನೆ ಕೇಳಿ ಬಂಗಾರ ಕೇಳಕ್ ಹೊಂಟಿಲ್ಲ ನಾನು. ನಮ್ಮ ಭಾಷೆ ಸ್ವಲ್ಪ ಉತ್ತರ ಕನ್ನಡದವ್ರು ಈ ತರ ಇರ್ತದೆ. ನಿಮ್ಗೆ ದಿನ ಬೆಂಗಳೂರು ಸೌರಸತ್ತೆ ಮಾತಾಡಕ್ ಬರಲ್ಲ ನಮಗೆ. ಅದನ್ನೇ ಮೊದಲೇ ಹೇಳಿದ್ ನಾನು. ನೋಡ್ರಿ, ನನ್ ಕರೆದು ಸಮಾಧಾನ ಆಯ್ತು ಅಂದ್ರೆ ಇರ್ತೀನಿ. ಈಗ ಹೋರಾಟ ಮತ್ತೆ ಮುಂದುವರಿಸ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.